ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಶಾಕ್ ಎದುರಾಗಿದೆ. ಗಮನಿಸಿ, ಟೋಲ್ ಪೇಮೆಂಟ್ನಲ್ಲಿ ಬಿಗ್ ಚೇಂಜ್ ಮಾಡಲಾಗಿದೆ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಈಗ ಬಿಗ್ ಶಾಕ್ ಎದುರಾಗಿದೆ. ಗಮನ ಇಟ್ಟು ಈ ಒಂದು ಸುದ್ದಿಯನ್ನ ನೋಡಿ. ಟೋಲ್ ಪೇಮೆಂಟ್ನಲ್ಲಿ ಈಗ ಬಿಗ್ ಚೇಂಜ್ ಮಾಡಲಾಗಿದೆ. ಕ್ಯಾಶ್ ಇದೆ, ಕೊಟ್ರಾಯ್ತು ಅನ್ಕೊಂಡ್ರೆ ಆಗಲ್ಲ. ಇನ್ನು ಮುಂದೆ ಏಪ್ರಿಲ್ 1ರಿಂದ ನಗದು ಪಾವತಿಗೆ ಅವಕಾಶ ಇಲ್ಲ. ಡಿಜಿಟಲ್ ವಿಧಾನದಲ್ಲೇ ಪೇಮೆಂಟ್ ಅನ್ನ ಮಾಡಲೇಬೇಕು. ಫಾಸ್ಟ್ ಟ್ರ್ಯಾಗ್ ಅಥವಾ ಯುಪಿಐ ಮೂಲಕ ಪಾವತಿಸಬೇಕು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿಜಿಟಲ್ ಪೇಮೆಂಟ್ ಕಡ್ಡಾಯ. ಹೊಸ ಹಣಕಾಸು ವರ್ಷದ ಆರಂಭದ ದಿನವೇ ಇದನ್ನ ಜಾರಿ ಮಾಡಲಾಗುತ್ತೆ. ಯುಪಿಐನಲ್ಲಿ ಪಾವತಿಸಿದ್ರು ಹೆಚ್ಚುವರಿ ಹಣವನ್ನ ಕೊಡಬೇಕಾಗತ್ತೆ. ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದಿಂದ ಸ್ಪಷ್ಟನೆಯನ್ನ ನೀಡಲಾಗಿದೆ. ಯುಪಿಐ ಮಾಡಿದ್ರೆ 1.25ರಷ್ಟು ಹೆಚ್ಚಿನ ಟೋಲ್ ಅನ್ನ ಕಟ್ಟಬೇಕು. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಈಗ ಬಿಗ್ ಶಾಕ್ ಎದುರಾಗಿದೆ. ಟೋಲ್ ಪೇಮೆಂಟ್ ನಲ್ಲಿ ಈಗ ಬದಲಾವಣೆ ಮಾಡಲಾಗಿದೆ. ಕ್ಯಾಶ್ ಇದೆ, ಕೊಟ್ರಾಯ್ತು ಅನ್ಕೊಂಡ್ರೆ ಆಗಲ್ಲ. ಇನ್ನು ಮುಂದೆ ಏಪ್ರಿಲ್ 1ರಿಂದ ನಗದು ಪಾವತಿಗೆ ಅವಕಾಶ ಇಲ್ಲ. ಡಿಜಿಟಲ್ ವಿಧಾನದಲ್ಲೇ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಫಾಸ್ಟ್ ಟ್ರ್ಯಾಗ್ ಅಥವಾ ಯುಪಿಐ ಮೂಲಕ ಕೂಡ ನೀವು ಪಾವತಿಸಬಹುದು. ಆದ್ರೆ ಯುಪಿಐ ಮೂಲಕ ಪಾವತಿ ಮಾಡಬೇಕಂದ್ರೆ ನೀವು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿಜಿಟಲ್ ಪೇಮೆಂಟ್ ಹೊಸ ಹಣಕಾಸು ವರ್ಷದ ಆರಂಭದ ದಿನವೇ ಇದನ್ನ ಜಾರಿ ಮಾಡಲಾಗುತ್ತೆ. ಯುಪಿಐನಲ್ಲಿ ಏನಾದರೂ ಪಾವತಿಸಿದ್ರೂ ಕೂಡ ನೀವು ಹೆಚ್ಚುವರಿ ಹಣವನ್ನ ಕೊಡಬೇಕಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರದಿಂದ ಈ ಒಂದು ಸ್ಪಷ್ಟನೆಯನ್ನ ನೀಡಲಾಗಿದೆ. ಯುಪಿಐ ಏನಾದರೂ ಮಾಡಿದ್ರೆ ನೀವು 1.25ರಷ್ಟು ಹೆಚ್ಚಿನ ಟೋಲ್ ಅನ್ನ ಕಟ್ಟಲೇಬೇಕಾಗುತ್ತೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈಗ ಒಂದು ವೇಳೆ ಏನಾದ್ರು ಫಾಸ್ಟ್ ಟ್ಯಾಗ್ ವರ್ಕ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾವು ಕ್ಯಾಶ್ ಕೊಟ್ಟು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರು. 1 to ಡಬಲ್ ಆಗೋದು, ಆದ್ರೂ ಕೂಡ ಪರವಾಗಿಲ್ಲ, ಹಣ ಇದೆ, ಅಟ್ಲೀಸ್ಟ್ ನಾವು ಹೋಗ್ಲೇಬೇಕಾಗಿದೆ, ಈ ಒಂದು ಫಾಸ್ಟ್ ಟ್ಯಾಗ್ ಕೂಡ ವರ್ಕ್ ಆಗ್ತಾ ಇಲ್ಲ, ನಾವು ಈ ಒಂದು ಹಣವನ್ನ ಪೇಮೆಂಟ್ ಮಾಡ್ಬಿಟ್ಟು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅಲ್ಲಿ ಹಣವನ್ನ ಪಡ್ಕೊಳ್ಳೋದಿಲ್ಲ. ಅಂದ್ರೆ ನೀವೇನಾದ್ರೂ ಹಣ ಕೊಡೋಕೆ ಹೋದ್ರೂ ಕೂಡ ಅವ್ರು ಎಕ್ಸೆಪ್ಟ್ ಮಾಡೋದಿಲ್ಲ. ನೀವು UPI ಅನ್ನ ಮಾಡಬಹುದು, ಅದೊಂದು ಆಪ್ಷನ್ ಇದೆ. ನೀವೀಗ ಏನಾದ್ರು ಫಾಸ್ಟ್ ಟ್ಯಾಗ್ ವರ್ಕ್ ಆಗಿಲ್ಲ ಅಂತಂದ್ರೆ UPI ಮೂಲಕ ಹಣವನ್ನ ಪಾವತಿ ಮಾಡಬಹುದಾಗಿದೆ. ಆದ್ರೆ ಒಂದು ವೇಳೆ ನೀವು UPI ಮೂಲಕವೇ ನಾವು ಹಣವನ್ನ ಪೇಮೆಂಟ್ ಮಾಡ್ತೀವಿ ಅಂತ ಅಂದ್ರೆ 1.25ರಷ್ಟು ಹೆಚ್ಚಿನ ಟೋಲ್ ಅನ್ನ ಕಟ್ಟಬೇಕಾಗುತ್ತೆ. ಹಾಗಾಗಿ ನೀವು ಈ ಒಂದು ಫಾಸ್ಟ್ ಟ್ಯಾಗ್ ಚೆಕ್ ಮಾಡ್ಕೊಳ್ಳೋದು ಉತ್ತಮ. ಏನಾದ್ರೂ ಒಂದು ಟೋಲ್ ಮುಖಾಂತರ ಹೋಗ್ತೀರಾ ಅಂತ ಅಂದ್ರೆ ಫಾಸ್ಟ್ ಟ್ಯಾಗ್ನಲ್ಲಿ ಎಷ್ಟು ಅಮೌಂಟ್ ಇದೆ, ಜೊತೆಗೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇರುತ್ತೆ. ಈ ಒಂದು ಫಾಸ್ಟ್ ಟ್ಯಾಗಿಗೆ ರೀಚಾರ್ಜ್ ಮಾಡುವಂತಹ ಸಂದರ್ಭದಲ್ಲಿ 1 ಗಂಟೆ ಮುಂಚಿತವಾಗಿ ರೀಚಾರ್ಜ್ ಮಾಡಬೇಕು ಅಂತ ಕೂಡ ಇತ್ತು. ಈಗೇನಾದ್ರು ಮೇ ಬಿ ಚೇಂಜಸ್ ಮಾಡಿರ್ಬೋದು. ಅದೆಲ್ಲವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಫಾಸ್ಟ್ ಟ್ಯಾಗ್ನಲ್ಲಿ ದುಡ್ಡಿದ್ಯಾ ಅಂತ ಚೆಕ್ ಮಾಡ್ಕೊಂಡು ಹೋದ್ರೆ ಉತ್ತಮ. ಇಲ್ಲ ಅಂತ ಅಂದ್ರೆ, ಇಲ್ಲ ಕೇವಲ ನಮ್ಮ ಹತ್ರ ಹಣ ಇದೆ, UPI ಕೂಡ ವರ್ಕ್ ಆಗೋದಿಲ್ಲ ಅಂತ ಅಂದ್ರೆ ಇಲ್ಲಿ ಟೋಲಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಮೂವ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇದೆಲ್ಲವೂ ಕೂಡ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ನೀವು ಈಗಲಿಂದನೇ ಏನೆಲ್ಲ ಪ್ಲಾನಿಂಗ್ ಬೇಕು, ಯಾರಾದರೂ ಫಾಸ್ಟ್ ಟ್ಯಾಗ್ ಇನ್ನೂ ಕೂಡ ಏನಾದರೂ ನೀವು ಅಳವಡಿಸ್ಕೊಂಡಿಲ್ಲ ಅಂತಂದರೆ ಮೊದಲಿಗೆ ನೀವು ಫಾಸ್ಟ್ ಟ್ಯಾಗನ್ನು ಹಾಕಿಸ್ಕೊಳ್ಬೇಕಾಗುತ್ತೆ. ಏನಾದರೂ ಈ ಒಂದು ಟೋಲ್ ಮುಖಾಂತರ ಹೋಗ್ತೀವಿ ಅಂತ ಅಂದರೆ UPI ಕೂಡ ಮಾಡಬಹುದು, ಆದರೆ ಕೆಲವೊಂದಿಷ್ಟು ಜಾಸ್ತಿ ಚಾರ್ಜಸ್ ಇರುತ್ತೆ. ಹಾಗಾಗಿ ಅದರ ಬದಲು ನೀವು ಈಗ ಫಾಸ್ಟ್ ಟ್ಯಾಗನ್ನು ಯೂಸ್ ಮಾಡ್ಕೊಳ್ಳೋದು ಉತ್ತಮ. ಏಪ್ರಿಲ್ 1ರಿಂದ ಈ ಒಂದು ನಗದು ಪಾವತಿಗೆ ನಿಮಗೆ ಅವಕಾಶ ಕೊಡೋದಿಲ್ಲ. ಎಲ್ಲವೂ ಕೂಡ ಡಿಜಿಟಲ್ ವಿಧಾನದಲ್ಲೇ ನಡೆಯುತ್ತೆ. ಅಂದರೆ ಈಗ ಏನು ನರೇಂದ್ರ ಮೋದಿ ಅವರು ಡಿಜಿಟಲೀಕರಣ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಡಿಜಿಟಲೀಕರಣ ಅಂತಂದ್ರೆ ಈಗ ನಗದು ರೂಪದಲ್ಲಿ ನಾವು ಏನು ಪೇಮೆಂಟ್ ಮಾಡ್ತೀವಿ ಅದೆಲ್ಲವೂ ಕೂಡ ಬಂದ್ ಮಾಡಬೇಕು. ಹಾಗಾಗಿ ನೀವು ಗಮನಿಸಬಹುದು, ಈ ಫೋನ್ ಪೇ ಆಗಿರಬಹುದು ಅಥವಾ ಗೂಗಲ್ ಪೇ ಆಗಿರಬಹುದು, ಇತ್ತೀಚೆಗೆ ಒಂದು ಹಣವನ್ನ ನಾವು ಅಂದ್ರೆ ಹಣದಲ್ಲಿ ನಾವು ವ್ಯವಹಾರ ಮಾಡೋದು ಇತ್ತೀಚೆಗೆ ಬಹಳ ಕಡಿಮೆ ಆಗಿದೆ. ಎಲ್ಲದಕ್ಕೂ ಕೂಡ UPI ಮತ್ತೆ ಗೂಗಲ್ ಪೇ ಈ ರೀತಿಯಾಗಿ ಡಿಪೆಂಡ್ ಆಗಿರ್ತೀವಿ. ಸದ್ಯಕ್ಕೆ ಇನ್ನು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗತ್ತೆ.